ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಓಕೆ, ತುಂಬಾ ಜನ ಕೇಳ್ತಾ ಇದ್ರಿ ಮಾಡೆಲ್ ಕ್ವಶನ್ ಪೇಪರ್ ಆಫ್ ದಿ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕೋರ್ಸ್ ಕೂಡ ಬಂದ್ಬಿಟ್ಟು BIS 601. ಓಕೆನಾ. ಸೊ ಅಪ್ಡೇಟ್ ಮಾಡಿದೀವಿ ನೋಡಿ. ಸೊ ಮಾಡಲ್ ಒನ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಮಾಡಲ್ ಒನ್ ಮಾಡ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಲ್ ಕ್ವಶನ್ ಪೇಪರ್ ಅಂತ ಬಿಟ್ಟಿದ್ರು, ಇದುವರೆಗೂ ರಿಲೀಸ್ ಮಾಡೇ ಇಲ್ಲ. ಸೊ ರಿಕ್ವೆಸ್ಟ್ ಮಾಡಿದ್ವಿ, ರೆಸ್ಪಾನ್ಸ್ ಏನು ಬಂದೇ ಇಲ್ಲ ವಿಡಿಯೋ ಕಡೆಯಿಂದ. ಓಕೆನಾ. ಸೊ ನಾನು ಅದನ್ನ ತೋರ್ಸಕ್ ಹೋಗ್ತಿಲ್ಲ. ಸೊ ಬಟ್ ಅದ್ರೇನು ರೆಸ್ಪಾನ್ಸ್ ಬಂದಿಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ರೀಸನ್ ಇಂದ ನಾವು ಮಾಡಲ್ ಒನ್ ನಾವೇನ್ ಪ್ರಿಪೇರ್ ಮಾಡಿದ್ವಿ ನೋಟ್ಸ್ ನ ಮತ್ತೆ ಟೆಕ್ಸ್ಟ್ ಬುಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋ ಕಂಟೆಂಟ್ ನ ಅದ್ರ ಬೇಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ ರೆಡಿ ಮಾಡಿದೀವಿ. ಕ್ವಶನ್ಸ್ ಮಾತ್ರ ರೆಡಿ ಮಾಡಿದೀವಿ. ಅದಕ್ಕೆ ಸೊಲ್ಯೂಷನ್ ನಮ್ಮ ನೋಟ್ಸ್ ಅಲ್ಲಿ ಏನಿರುತ್ತೆ ಆ ನೋಟ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಅಥವಾ ಟೆಕ್ಸ್ಟ್ ಬುಕ್ ಯೂಸ್ ಮಾಡಿದ್ರು ಕೂಡ ನಿಮಗೆ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ ಆನ್ಸರ್ಸ್. ಆನ್ಲೈನ್ ಯಾವುದೇ ಇದು ಯೂಸ್ ಮಾಡಿದ್ರು ಸಿಗೋದಿಲ್ಲ. ಓಕೆನಾ. ಸೊ ಇದು ನಾವು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋದು, ಇದು ಇಂಪಾರ್ಟೆಂಟ್ ಕ್ವಶನ್ ಅಥವಾ ಪಾಸಿಂಗ್ ಪ್ಯಾಕೇಜ್ ಅಂತ ನೀವು ಕರಿಬಹುದು. ಓಕೆನಾ. ನೋಡಿ, ಮಾಡಲ್ ಒನ್ ಅಲ್ಲಿ 10 ಕ್ವಶನ್ಸ್ ಇದೆ, ಮಾಡಲ್ 2 ಅಲ್ಲಿ 10 ಕ್ವಶನ್ಸ್ ಇದೆ, ಮಾಡಲ್ 3 ಅಲ್ಲೂ ಕೂಡ 10 ಕ್ವಶನ್ಸ್ ಇದೆ, ಮಾಡಲ್ 4 ಅಲ್ಲಿ ಕೂಡ 10 ಕ್ವಶನ್ಸ್ ಇದೆ, ಸೇಮ್ ಮಾಡಲ್ 5 ಅಲ್ಲಿ ಕೂಡ 10 ಕ್ವಶನ್ಸ್ ಇದೆ. ಇದು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆನಾ. ಸೊ ಸೆಂಡ್ ಮಾಡ್ತೀವಿ. ಸೊ ಇದನ್ನು ಡೌನ್ಲೋಡ್ ಮಾಡಬೇಕು ಅಂದ್ರೆ ತುಂಬಾ ಜನಕ್ಕೆ ಯಾವ ತರ ಡೌನ್ಲೋಡ್ ಮಾಡೋದಂತಾನೆ ಗೊತ್ತಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಗೂಗಲ್ ಅಲ್ಲಿ ಬಂದ್ಬಿಟ್ಟು ನಿಮ್ ಕೋರ್ಸ್ ಕೂಡ ಟೈಪ್ ಮಾಡಿ BIS 601 ಅಂತ. ಓಕೆನಾ. ನೋಡಿ, BIS 601 ಇದೇ ತರ ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಎಂಟರ್ ಮಾಡಿ. ನೋಡಿ, ಫಸ್ಟ್ ಲಿಂಕ್ ನಿಮಗೆ ಕಾಣಿಸುತ್ತೆ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ BIS 601 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಫಸ್ಟ್ ಲಿಂಕ್ ಮೇಲೆ ನಿಮ್ಗೊಂದು ಇಂಟರ್ಫೇಸ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಏನಾದ್ರು ಬರ್ತಿದ್ರೆ ಇಲ್ಲಿ ಇದನ್ನ ಡೌನ್ ಏರೋ ಕ್ಲಿಕ್ ಮಾಡಿ. ಸೊ ಏನು ಬರ್ತಿರೋ ಪ್ಲೈನ್ ಬರ್ತಿದೆ ಅಂತಂದ್ರೆ, ಸೊ ಇದನ್ನ ಈ ಮಾಡಲ್ ಪೇಜ್ ಇದೆಯಲ್ಲ, ಸೊ ಇದನ್ನ ಸ್ವಲ್ಪ ಮೇಲಕ್ಕೆ ಅಪ್ ಆಗಿ ಇದನ್ನ ಮಾಡಿ. ಸೊ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅವಾಗ ಮಾತ್ರ ಇದು ಹೈಡ್ ಆಗೋದಿಲ್ಲ, ಅಂದ್ರೆ ಇದೇ ತರ ಇರುತ್ತೆ. ಸೊ ಇದನ್ನ ಇಂಪಾರ್ಟೆಂಟ್ ಡಿಸ್ಕ್ಲೇಮರ್ ಯಾಕೆ ಹಾಕಿದೀವಿ ಅಂದ್ರೆ, ನೀವು ಓದ್ಲಿ ಅಂತ ಇದ್ರೆ ಏನಿದು ಅಂತ ನೀವು ಓದ್ಬೇಕು ಅಂತ ಹಾಕಿರೋದು ನಾವು. ಸೊ ಓದಿ ಸ್ವಲ್ಪ. ನೆಕ್ಸ್ಟ್ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ. ನೀವು ಜಾಯಿನ್ ಆಗೋಂದ್ರೆ ಇಷ್ಟು ನಮ್ಮ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇದೆ. ಸೊ ಜಾಯಿನ್ ಆಗ್ಬೋದು ನೀವು. ಸೊ ಆಲ್ಮೋಸ್ಟ್ 800-900 ಪೀಪಲ್ಸ್ ಜಾಯಿನ್ ಆಗಿದ್ದಾರೆ. ಈ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ. ನೋಡಿ, ಈ ಪೇಜ್ ಬರುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬನ್ನಿ. ಕೋರ್ಸ್ ಮಾಡಲ್ ಇದೆಲ್ಲ ಇಲ್ಲಿಂದ ನಾವು ಪ್ರಿಪೇರ್ ಮಾಡಿರೋ ಕ್ವಶನ್ಸ್ ನೋಡಿ. ಇಲ್ಲಿಂದ ನಾವು ಪ್ರಿಪೇರ್ ಮಾಡೋ ಏನ್ ತೋರಿಸಿದ್ನಲ್ಲ ಆ ಪೇಪರ್ಸ್ ಇಲ್ಲಿದೆ. ಸೊ ಇದನ್ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ನೀವು 10.99 RS ಪೇ ಮಾಡಿ ಸೊ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾವ ತರ ಡೌನ್ಲೋಡ್ ಮಾಡೋದು ಅಂದ್ರೆ, ನೋಡಿ, ಡೌನ್ಲೋಡ್ ಮಾಡೋಕೆ ಪೇಪರ್ ಸೊಲ್ಯೂಷನ್ಸ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು QR ಕೋಡ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಈ QR ಕೋಡ್ ಮುಖಾಂತರ ನೀವು ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ, ಪೇಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಸ್ಕ್ಯಾನ್ ಮಾಡಿ ಪೇ ಮಾಡಿ. ನೋಡಿ, ಇಷ್ಟನ್ನೇ ಪೇ ಮಾಡಿ, ಇಷ್ಟು ಮಾತ್ರನೇ ಪೇ ಮಾಡಬೇಕು. ಎಕ್ಸ್ಟ್ರಾ ಪೇ ಮಾಡಂಗಿಲ್ಲ, ಅದಕ್ಕಿಂತ ಕಮ್ಮಿನೂ ಪೇ ಮಾಡಂಗಿಲ್ಲ. ಇಷ್ಟು ಮಾತ್ರ ಪೇ ಮಾಡ್ಬಿಟ್ಟು ಆ QR ಕೋಡ್ ಅಂದ್ರೆ ಏನು ಸ್ಕ್ರೀನ್ ಶಾಟ್ ತಗೊಂಡಿರ್ತಾರಲ್ಲ, ಆ ಸ್ಕ್ರೀನ್ ಶಾಟ್ ನ ಈ ನಂಬರ್ಗೆ ಕಳಿಸ್ಬೇಕು. ಈ ನಂಬರ್ಗೆ ಸ್ಕ್ರಾಲ್ ಮಾಡ್ತಾರೆ ಮೇಲಕ್ಕೆ, ಅದನ್ನ ಇಲ್ಲಿ ಹಾಕಿರೋದು ಇಂಪಾರ್ಟೆಂಟ್ ನೋಟಿಫಿಕೇಶನ್. ಇದನ್ನ ಓದ್ಬಿಟ್ಟು ನೀವು ಇದು ಮಾಡಬೇಕು. ಈ ನಂಬರ್ಗೆ ನಿಮಗೆ ವಾಟ್ಸಪ್ ಮಾಡಿದ್ರೆ ನಮ್ಮ ಟೀಮ್ ಅವರು ವೆರಿಫೈ ಮಾಡ್ಬಿಟ್ಟು ನಿಮಗೆ ವಿತಿನ್ 5 minutes ಅಲ್ಲೇ ಈ ಕ್ವಶನ್ ಪೇಪರ್ಸ್ನ ಸೆಂಡ್ ಮಾಡ್ತಾರೆ. ಓಕೆನಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಏನೋ ಡೌಟ್ ಇತ್ತಂದ್ರೆ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್